ಸೊಕ್ಕನ್ನು ಮುರಿದು ತಕ್ಕಂತೆ ಮಾಡಿ ಹಕ್ಕಿಗಳ ಪಕ್ಕನ್ನು ಕಿತ್ತಿ ಹೊಕ್ಕು ಕಡಿದ್ರೆ ಎದೆ ದಕ್ಕನೆ ಎಂಬುವಂತೆ ಚಕ್ಕನೆ ಪಕ್ಕನೆ ಉಕ್ಕಿನಿಂದ ಉರಿದು ಇಲ್ಲಿಗೆ ಬಂದು ಕುಳಿತವರು ತಾವುದಾರು ದೇವೋ ದೈಪ್ರಭಾವ. ಶಬಾಷ್. ಹೇಳ್ರಿ ರಾಜರೇ, ಇದನ್ನು ತ್ಯಾಗ ಮಾಡ್ಬೇಕ್ರೆ. ಹೇ ರಾಜನೇ, ನಾನುದಾರಂದ್ರೆ ಈ ಮನಿ ಮಾಡಲಿಕ್ಕೆ ಕಾಮದೇಮೋನಾಗಿ ಮಾನವನ ಮರ್ಯಾದೆ ಅರಿತವನಾಗಿ ಜಾಣತನ ತಿಳಿದವನಾಗಿ ಕ್ಷಣಕ ಗುಣಗಳನ್ನು ಅಳಿದವನಾಗಿ ಸದಾಕಾಲದಲ್ಲಿ ಸೇವವಂತನಾಗಿರುವಂತಹ ಸಾರಥ್ಯನಗನವರು ದೇವ ದೈಪರ್ಭಾವ. ಹೇ ರಾಜೇಂದ್ರ ಭೂಪತಿ, ಶಬಾಸ್, ಇದು ಬೆಸ್ಟ್ ಕೆಲಸ ನೋಡಿ ನೀನು. ಹೌದು ನೋಡ್ರಿ ರಾಜ್ರೆ, ನೋಡಿನ್ರಿ ರಾಜ್ರೆ. ಶಿವಾಸ್ ಇಂಥ ಭಯಂಕರ ಶಂಕರಂ ತುಂಬ ರಾಕ್ಷಸನ ಕಾಲಭೈರವನ್ನು ತಿಳಿಯಲು ತುಂಬ ರಕ್ಕಸ ಕಾಲ ಭೈರವನಾದರೆ ಬಹಳ ಒಳ್ಳೆಯದಾಯ್ತು. ಕುಂತ ನಿಂತ ಜನರಿಗೆ ಆನಂದವಾಯಿತು. ಆ ತಮ್ಮ ಅಂದವಾದ ರಾಜಮಂದಿರ ಬಿಟ್ಟು ನೆರೆದಿರುವ ಸಭಾ ಮಂಟಪಕ್ಕೆ ಬಂದ ತಾತ್ಪರ್ಯನ ದೇವ ದೈಪ್ರಭಾವ. ಹೇ ರಾಜೇಂದ್ರ ಭೂಪತಿ, ಹೌದ್ರಿ ರಾಜರೇ, ನಮ್ಮ ಸುಂಬ ಸೂರ ಮಹಾರಾಜನ ಕರೆ ಕಳಿಸಿದ ಕಾರಣ ಬಾಂದ್ರೆ ಬಹಳ ಒಳ್ಳೆಯದು. ಮುಂದಿನ ಆದಿರಾ ಮದನ ಕಂಠೀರ. ಹೇ ರಾಜೇಂದ್ರ ಭೂಪತಿ, ಹೇಳ್ರಿ ರಾಜರ, ತೋರಿಸ್ತೀನಿ. ಜರ ತಡ್ಕೋಯಪ್ಪ ಇನ್ನೊಂದು 15 ನಿಮಿಷ.
ಅಲ್ಲೇ ತಮ್ಮ ಎಡವಾದಲ್ಲಿ ನಿಂತಿದ್ದಾರೆ, ನೋಡಿಕೊಳ್ಳಿರಿ, ಮಾತಾಡಿಕೊಳ್ಳಿರಿ. ನಿಮಗೆ ಅಷ್ಟೈಶ್ವರವಾಗಲಿ. ಹೇಳಿ ಹೇಳು ದುಮ್ಮರಕ್ಕಸನೇ ಮಹಾಸೂರನೇ. ಹೇ ಅಷ್ಟ ಶಿರೋಮಣಿಯಾದ ದುಮ್ಮರಕ್ಷಸನೇ, ಅವರ ಸೊಕ್ಕನ್ನು ಪಡೆದು ರಕ್ಕಸನೇ ತ್ರಿಲೋಕದಲ್ಲಿ ಏನು ನನಗೆ ಗಾಬರಿ ಸಮಸ್ತವು ಎನ್ನ ಉಳುವುದು ಹೇಗೆ? ರಕ್ಕಸನೇ ಆ ಹಿಮ ಪರ್ವತದಲ್ಲಿ ನಾರಿ ಮಣಿಯಳು ಒಬ್ಬಳೆ ಇರುವಳು. ಅವಳ ಅಲ್ಲಿಗೆ ಹೋಗಿ ಅವಳ ಗೋಡೆ ಯುದ್ಧವನ್ನು ಮಾಡಿ ಅವಳನ್ನು ನನಗೆ ತಂದು ಒಪ್ಪಿಸುವಂತೆ ನಿನಗೆ ವ್ಯಯವನ್ನು ಕೊಟ್ಟಿರುವೆನು. ಹೋಗಿ ಅವಳ ಜೊತೆ ಯುದ್ಧ ಮಾಡಿಕೊಂಡು ಸರ್ವಂದವನಾಗು ಸುಗ್ರೀವನೇ ಮಹಾಸೂರನೇ. ಶಾಬಾಷ್. ನಿಮ್ಮ ಆಜ್ಞೆ ಪ್ರಕಾರ ಏನು ತುಂಬ ರಾಕ್ಷಸನೇ ಮಾಡದೆ ಹಿಮ ಪರ್ವತಕ್ಕೆ ತಮ್ಮ ಹೊಡೆಯುವಂತವನಾಗು. ಪರಿವಾಡಿಯಲ್ಲ ತಾರತಿಯ ಕರಮಾರನ ರಥವಾನ ಮೊದಲೇ ದೌಗಳ್ರಿ ರಥವಾ ಅತಿ ದೂರ ಹಿಮಾಲಯ ಪರ್ವತಕ್ಕೆ ಹೋಗಮ್ ನಡ್ರಿ ದೇವ. ಅತಿ ದೂರ ನಡೆದಿರುವ ಹಿಮಾಲಯ ಪರ್ವತಕ್ಕ ರಕ್ತ ನೀರ್ಲಿಗೆ ನಿಂದ್ರಸಮನ್ ಪೀರಾಪುರಕ್ಕೆ ನಿಂದ್ರಸಮ. ಹೇ ರಾಜೇಂದ್ರ ಭೂಪತಿ ರಾಜ್ರೇ ಅವ್ ನೋಡ್ರಿ ರಾಜ್ರೆ ಇಲ್ಲೇ ಇರೋರು. ನಮ್ಮ ಪರಕ್ರಮ ಬಿಟ್ಟು ರಕ್ಕಸನೇ ಆಚರಣೆ ನೀನು ಎಷ್ಟರ ಮಟ್ಟಿಗೆ ಬಂದರಿವೆ ದೃಷ್ಟ. ಆ ದುಷ್ಟ ಸೊಂಬನು ಹೊಟ್ಟೆಯ ಕುಳ್ಳಿಗೆ ಚಾಕರಿಗಿಟ್ಟುಕೊಂಡಿರುವ ಪೌರುಷನೇ. ಕೊಟ್ಟುತ್ತರ ಎಂತ ಪರಬ್ರಹ್ಮ ದೇವತೆಗೆ ನಿಷ್ಠುತ್ತರದ ನುಡಿಗಳೆಂಬುಗಳುವೆಯಾ? ನಿನ್ನ ದಂತ ಪಂಚಗಳ ಮುರಿದುಬಿಡುವನು. ಎಲ್ಲ ರಕ್ಕಸ ನಿಮ್ಮ ದಪ್ಪನೆಯ ನಾರಿಗೆ ಕೆತ್ತಿ ಭೂಮಿಗೆ ಅಪ್ಪಳಿಸಿ ಬಿಡುವನು. ನೋಡು ನೋಡು ಮೂಡ
ಬಂದಿದ್ದು ನಿನಗೆ ಕೇಳ. ಅರ ಭ್ರಷ್ಟ ರಾಕ್ಷಸ, ಅತಿ ಶೀಘ್ರದಿಂದಲೇ ಲೋಕರಾಗು. ಜನನಿ ಈ ಹದಮನನ್ನು ಎನ್ನ ಎಡಗಾಲಿನಲ್ಲಿ ಸೇಳಿ ಬಗದಿರುವೆನು. ಹೌದೋಣಮ್ಮ ತಾಯಿ. ಆ ಸಾರಥಿ, ಆ ಹೇಮ್ಮ ಜನನಿ, ಈ ಭ್ರಷ್ಟರುಂಡ ಮಂತಾಪುರಕ್ಕೆ ಹಾರಿಸಿದೆನು. ಹೌದೋಣಮ್ಮ ಜನನಿ. ಈ ಸುದ್ದಿಯನ್ನು ಬಹು ಬೇಗನೆ ಆ ಮೂಢರಾದ ಸುಮ್ಮನಿಗೆ ತಿಳಿಸುವಂತವ ನಾವು. ಆಗ್ಯಾಲಮ್ಮ ತಾಯಿ. ಸಾರಥಿ ಅತಿ ಜಾಗ್ರತೆ. ಲೈಟ್ ಬಂದ್ ಮಾಡಪ್ಪ, ಎದ್ದು ಹೋಗ್ತಾನ. ಇಲ್ಲಿ ಕಂದು ಚಾದ್ರ ತಂದು ಕೊಟ್ರೆ ಇಲ್ಲೇ ಮಕ್ಕೋತಾನವ. ಓ ಹೇ ರಾಜಾದಿರಾಜ ಸುಂಬಾಸುರ ಮಹಾರಾಜರೇ ಕೇಳಿ, ನಿನ್ನಿನ ದಿವಸದಲ್ಲಿ ಹಿಮಾಲಯ ಪರ್ವತಕ್ಕೆ ಎಂಬ ಮಹೇಶ್ವರನಿದ್ದಕವಾದ ದುಂಬರಾಕ್ಷಸನು ಅಲ್ಲೇ ಮಡಿದು ಹೋದನು. ಇನ್ನು ಉಳಿದವರಿಗೆ ಇದ್ದಕ್ಕ ಬಾ ಅಂತ ಹೇಳಿದಾಳು ರಾಜ ರವಿಕೋಟಿ ತೇಜ. ಓ ಹೇ ರಾಜೇಂದ್ರ ಭೂಪತಿ, ತಡ ಮಾಡದ ಚಂಡಮುಂಡ ದೈತ್ಯರನ್ನು ಕರೆಸುವಂತ ಮಗು ಸಾರಥಿ ಅತಿ ಜಾಗ್ರತೆ. ಆಗೇಳ್ರಿ ರಾಜರೇ. ಅಗ್ರಜನಾದ ಸುಂಬಾಸುರ ದೈತ್ಯನೇ, ಸಂಪಾದ್ಯಾದರೆ ಸಾಕು. ಆ ಸಕಲ ಮಾರ್ಬಲ ಸಮೇತರಾಗಿ ಬಾಗಿ ಅಲ್ಲಿರುವ ದೇವಿಯನ್ನು ಅಂಗಣ ಮಳಿಯನ್ನು ಸೋಲಿಸಿ ನಿನ್ನಡಿಗೆ ತಂದು ಒಪ್ಪಿಸದಿದ್ದರೆ ಚಂಡ ಮಹಾರಾಜನೆಂದು ಹೆಸರೆತ್ತಕ್ಕೆ ರಾಜ ರವಿಕೋಟಿ ತೇಜ. ಓ ಹೇ ರಾಜೇಂದ್ರ ಭೂಪತಿ, ಅತಿಥ್ಯರಾಗಿ ನಡೆದೇವ ಹಿಮಾಲಯ ಪರ್ವತ.
ಬೇರು ಪರ್ವತದಂತೆ ಪ್ರಜ್ವಲಿಸುವ ಭೂಮಿಗೂ ಮತ್ತು ಆಕಾಶಕ್ಕೆ ಏಕಾಗಿ ಕಾಣುವ ಅಕ್ಕ ಈ ಪರದೇವಿಯ ರೂಪವನ್ನು ನೋಡು ನೋಡು. ಇವಳ ಕೂಡ ಹೆಸರಿನ ವಿದ್ಯ ಮಾಡು. ತಮ್ಮ ಇದು ನನಗೆ ನೇಮ. ಏನೇ ಕಾಡಗಾತ್ರಿಯಾದ ಹೆಂಗಳೆ ನಿನ್ನ ಇಂಥ ಅದ್ಭುತ ಅಹಂಕಾರವನ್ನು ತೋರಿಸಿದರೆ ನಾನೇನು ಬಿಡಬಲ್ಲಲ್ಲ. ಏನೇ ಬಂಡಳ ನಿನ್ನ ಬಡಿವಾರಂ ಬಿಟ್ಟು ತಟ್ಟನೆ ನಮ್ಮ ಸಂಭಾಸುರನಿಗೆ ಅತಿಯಾಗಿ ಸುಖದಿಂದ ಬಾಳು. ಎಲೇ ಮೂಡಳೆ ಇಲ್ಲದಿದ್ದರೆ ಗಿಡ ಮರಗಳನ್ನು ನಿನ್ನ ಮೇಲೆ ನುಗ್ಗಿ ಗರ್ವಂ ತಿಗ್ಗಿಸವನೆಲ್ಲ ನಾರಿ ಮಗನವ ಯಾರಿ ಕುಲಗೇಡಿ ರಕ್ಕಸನೆ ಎಲೇ ಬಂಡಳ ಬಾಯಿಗೆ ಬಂದಂತೆ ಏಕೆ ಬಗಲವೆ ಅಕ್ಕ ಆ ದುಮ್ಮ ರಕ್ಕಸನ ಗತಿ ಏನು ಆಯ್ತೆಂದು ನಿನಗೆ ತಿಳಿಯಲಿಲ್ಲ. ಬಂಡ ರಕ್ಕಸ ಹುಚ್ಚ ಮುಂಡೆ ನೀನು ಎನ್ನ ಗೂಢ ಯುದ್ಧ ಮಾಡಲು ಅಸಾಧ್ಯನು. ಅಕ್ಕ ಎಂದಿರಿಗೆ ಹೋಗಿ ಆ ನಿಮ್ಮ ಕೂಡ ರಕ್ಕಸನಿಗೆ ತಿಳಿ ಹೇಳುವಂತವನ ಅದಮ ನೀನಂತ ಹುಮ್ಮ ಎಲೆ ಬಣ್ಣ ಮಲಿತಿಯ ರಸ್ತೆ ಮಗಳು ಕೂಡ ಯುದ್ಧ ಮಾಡಲು ನಾನೆಲ್ಲ ಸಮರ್ಥನು. ಇಂಥ ಅದ್ಭುತ ಅಹಂಕಾರವನ್ನು ತೋರಿಸಿದರೆ ಅಕ್ಕ ನಿನಗೆ ಮಾಯಗಾರ್ತಿ ಅನ್ನುವುದಿಲ್ಲವೇ ಅಕ್ಕ ಹೇ ಬಂಡಳೆ ಏ ಭ್ರಷ್ಟನ ಮಗಳು ನಿಂತ ತಿಳಿಗೇಡಿತನ ನಿನಗೆ ದಾರು ಹೇಳಿದರು ಅಕ್ಕ ಎಲೆ ಬಂಡಳೆ ಆ ರಕ್ಕಸನ ಮಗಳು ಈಗೋ ನನ್ನ ನಾಳೆಯಾಗಿ ಹೇಳುವೆ ನಮ್ಮ ರಸನಿಗೆ ರಾಣಿಯಾಗಿ ಬಾ. ಅಕ್ಕ ಇಲ್ಲದಿದ್ದರೆ ನಿನ್ನ ಗರ್ವವನ್ನು ತಗ್ಗಿಸುವನ ನಾರಿ ಮಗನ ಕಟಾರಿ. ಚರಾಚರ ಜೀವ ಜರ ಜಂತುಗಳಿಗೆ ಸೂತ್ರಧಾರಿಯಾದ ಪರಬ್ರಹ್ಮಣಿ ಮಾತೆ ಕಂದನೆ ನಮ್ಮ ನೀಚರಾದ ನಿಶಾಚರರ ವಾಚ್ಯಾಪ ಶಬ್ದಗಳು ಬಹು ಕಠೋರವಾಗಿ ಕಾಣುವು. ಶಿವಮೂರ್ತಿ ಈ ಕ್ಷಣದಲ್ಲಿ ನಿಮ್ಮ ನಿರ್ಮಲವಾದ ಆಜ್ಞೆಯಂದೇ ಪಾಲಿಸಿದರೆ ಅಕ್ಕ ಈ ಗಣದಿಂದ ಕರು ಮೂರ್ಖರ ತರಗಳಂ ಕಳೆದು ರುಂಡಗಳಂ ಚೆಂಡಾಡಿ ಇವರನ್ನು ದ್ರೋಮಾಂಡಲಕ್ಕೆ ಕಾಲ್ಪಿಡದ ಬೀಸುವೆಯೇನು. ಅಕ್ಕ ಜನನೇ ಕಂದನೆ ಈ ಕೂಳ ರಕ್ಕಸೆಯನ್ನ ಕೊಬ್ಬಿದ ಕೋರೆ ದವಳೆಗಳಿಂದ ಅಕ್ಕ ಗಟ್ಟಿಗೆಯಂತೆ ಮುರಿದು ಅದರಿಂದ ಹೊರಡುವ ಗಟ್ಟಿಯಾದ ರಕ್ತ ಸರ್ರನೆ ಹೀಗೆ ಬಿಡುವನು. ಆಹಾ ಇವರ ಕಲಾಂ ತಗ್ಗಿಸಿ ಬಿಡುವನು ತಾಯಿ ಸಂಕಟ ತಾಯಿ. ಎನ್ನ ಶಿವರಾಜನೇ ಸ್ವಚ್ಛದ ಕಬ್ಬರದಿಂದ ಈ ಚಂಡಮುಂಡನ ಬಹು ಸ್ವಚ್ಛನಿಂದ ಮೇರೆ ಈ ಕಲಾವದು ಸ್ವಚ್ಛ ಮಿಕ್ಕಿ ಮೀರಿದ ರಾಕ್ಷಸಗಳ ಭಾರಿ ರಾಕ್ಷಸಗಳೆಂದು ಹೇ ಶಿವರಾಜನೇ ಚಕ್ಕನೆ ಪಕ್ಕನೆ ಮಣ್ಣು ಮುಗಿಸಿ ನಾಸಿಕರಾಗ ಬಗ್ಗು ಪಡೆಯುವಂತವನಾಗು. ಅಕ್ಕ ಹೇ ಶಿವರಾಜನೇ ಸಮಸ್ತ ರಕ್ಕಸರಗಳ ಶಿರವನ್ನು ಕತ್ತರಿಸಿ ದಿಕ್ಕು ದಿಕ್ಕುಗಳಿಗೆ ಚೆರಗಿಸಿ ಎಲೈ ಚಂಡ ಮುಂದರಾದ ಕೂಳ ಪಾಂಡ ರಕ್ಕಸ ಎಲೆ ಹುಲ್ಲು ನರಿಯೇ ಎನ್ನ ಕೂಳ ಕಾಳಗದಲ್ಲಿ ಗೆದ್ದು ಮುಂದಕ್ಕೆ ಕಕ್ಕರೆಯನ್ನ ಪಂಜರದ ಸಿಕ್ಕರೆ ಅಕ್ಕ ಕರಳುಗಳಂ ಕಿತ್ತಿಯನ್ನ ಕೊರಳು ಮಾಲೆಯನ್ನಾಗಿ ಹಾಕಿಕೊಳ್ಳುವ ಎಲೆ ದೃಷ್ಟ ಪಶುವೆ ಎಲೆ ಹುಲ್ಲು ನರಿಯೇ ನಿನ್ನ ಕಿಗೋ ನಿನ್ನ ಕೂರ ದಬಡ್ಡಗಳ ಮುರಿದು
ಏರಿಳಿತವಾಗ ನಿನ್ನ ಬಾಲವನ್ನು ಕಿತ್ತಿ ಮೆಲ್ಲನೆ ಶಾಲನ ಮನೆಗೆ ಕಳಿಸುವೆ. ಬಲ್ಲಿದನಾದರೆ ಎಲ್ಲ ತೋಡು ಯುದ್ಧ ಮಾಡುವ ನರಿಯ ನೀನು ಯಾರು ಸರಿಯೇ? ಎನ್ನ ನಗ ಪಂಜರ ಸಿಕ್ಕರೆ ಅಕ್ಕ ಮರೆದು ಹೊಟ್ಟೆಯ ಬಗೆದು ನಿಮ್ಮ ಕಟಕ್ರದವಾದ ಕರಳುಗಳಂ ಮಾಲೆಯನ್ನಾಗಿಕೊಳ್ಳುವೆನಲ್ಲ ಈ ಮೂಡ ಬಂದಿತು ಕೇಳ ಎಲೆ ಮಂಡಳ ರಕ್ಕಸಲೇ ಮಾಡುವ ಯುದ್ಧಕ್ಕೆ ಸಿದ್ಧನಾಗು. ಅದೇ ಜಾಗ್ರತೆ ಯುದ್ಧಕ್ಕೆ ಸಿದ್ಧನಾಗುವಂತವನಾಗು. ಸರತೆ ಜನನಿ ಈ ಚಂಡನ ಸುದ್ದಿ ಬೇಗನೆ ಆ ಮುಂಡನಿಗೆ ತಿಳಿಸುವಂತವನಾಗು. ಹೇಳಮ್ಮ ತಾಯಿ. ಲೈಟ್ ತೆಗಿ. ಲೈಟ್ ಆಫ್ ಮಾಡ್ರಿ. ರಕ್ಕಸನೇ ಮಗಳು ಅಕ್ಕ ರಕ್ಕಲ ಬಿಡುತ್ತೇನೆ ಎಲ್ಲ ವೀರ ಬಾಣಗಳಿಂದ ಶಾಬಾಷ್ ಸ್ಥಳಕ್ಕೆ ಕುರಿಯಿಟ್ಟು ಅಡಿವೆ. ಶಾಬಾಷ್ ಏಳಡಿಗಳು ಗಣಬಡಿಸುವ ಎಲ್ಲ ಕೋಟ್ಗಳಿಂದ ಅಕ್ಕ ನಮ್ಮೋರ್ಚವರ್ಷ ಶಾಬಾಷ್ ಸುರಕ್ಷಿತವಾಗಿ ನಮ್ಮ ರಾಜ್ಯದ ಸ್ಥಳಕ್ಕೆ ಶಾಬಾಷ್ ಮಗಳು ದೇವತೆಗಳ ಬಿಂದ ಉಂಡ ನಮ್ಮ ಹೆಸರಿದ್ದ ಸಾರ್ಥಕವೇನು ಅಕ್ಕ ನೀನಂತಾನೆ ಏ ದಾನವರಗಳ ವಾನವರಾದ ಮುಂಡಾಸೂರೆಂಬ ಹೇಳಿ ರಕ್ಕಸನೇ ನಿನ್ನಂತ ಹುಲ್ಲುಗಾಲವನಿಗೆ ಹೆದರುವುದೇ ಹೇಗೆ? ಏ ರಕ್ಕಸ ನೀನು ನನಗೆ ಈಡೇನು ಈಗೋ ಎನ್ನ ಕಟಕದಿಂದ ನಿನ್ನ ಶಿರ ಮರಿದು ಏ ಹದವ ರಕ್ಕಸನೇ ನಿನ್ನ ಹಿರಿಯರನ್ನು ಸ್ಮರಿಸುವಂತವನಾಗೋ. ತಡ ಮಾಡಿದ ಕೃತ್ಯಕ್ಕೆ ಸಿದ್ಧನಾಗುವಂತವನಾಗೋ. ಅದು ಜಾಗ್ರತೆ ಸಿದ್ಧನಾಗುವಂತವನಾಗೋ. ಅದು ಜಾಗ್ರತೆ ಸಿದ್ಧನಾಗುವಂತವನಾಗೋ. ಅದು ಜಾಗ್ರತೆ
ಈ ಪಡವಿ ಹೋಳ ಕೆಡವಿ 2 ಹೋಳು ಮಾಡಿದನು. ಅವನೋಳು ಮಾತಾಯಿ ಆ ಸಾಕರ ಸರದೆ ಆ ಹೇ ಮಾ ಜನನಿ ಅಡ ಮಾಡಿದ ಈ ಸುದ್ದಿಯನ್ನು ಮಂದ ಮಧ್ಯಾದ ಸುಮ್ಮನಿಗೆ ತಿಳಿಸುವಂತವನಾಗ ಸಾರಥಿ. ಆಗಲೇ ಅದು ಮಾತಾಯಿ ಜಾಗ್ರತೆ. ಸುಮಾಸುರ ಓಂ ತತ್ತ ಜನತಾ ತತ್ತ ಜನತಾ ದಯಾಳು ಅದರಂತೆ ಶಿವನಗೌಡ ನಿನ್ನಿನ ದಿವಸದಲ್ಲಿ ಹಿಮಾಲಯ ಪರ್ವತಕ್ಕೆ ಅಂಬಾ ಮಹೇಶ್ವರ ಯುದ್ಧಕವಾದ ಚಂಡಾಸುರ ಮತ್ತು ಮುಂಡಾಸುರರು ಅಲ್ಲೇ ಮಡಿದು ಹೋದರು. ಇನ್ನು ಉಳಿದವರಿಗೆ ಯುದ್ಧಕ್ಕೆ ಬಾ ಅಂತ ಹೇಳಿದ್ದಾಳು ರಾಜ ರವಿ ಕೋಡ್ತೇಜ. ಆ ಹೇ ರಾಜೇಂದ್ರ ಭೂಪತಿ ಸತ್ತವರ ಶುದ್ಧೆಯನ್ನ ಮುಂದೆ ಎತ್ತಬೇಡ ಸಾರಥಿ. ಆ ಹೇ ರಾಜೇಂದ್ರ ಭೂಪತಿ ಶಕ್ತನಾದ ರಕ್ತ ಬೀಜನನ್ನು ಹ ಅತಿ ಶೀಘ್ರದಿಂದ ಕರೆಸುವಂತವನಾಗು ಸಾರಥಿ. ಅತಿ ಕುಶಲಮತಿ. ಆಗ್ಯಾಳ್ರಿ ರಾಜರೇ. ರಕ್ತ ಬೀಜ ಮಹಾರಾಜ್ ತಾವು ಎಲ್ಲಿದ್ರು ತಯಾರಾಗಿ ಬರ್ರಿ. ನಿಮ್ಮ ಪರ್ವತದಂತೆ ಹೊಟ್ಟೆ, ಬೇವಿನ ತುಂಡಿನಂತೆ ರಟ್ಟೆ, ಅಗಸಿಯಂತೆ ಬಾಯಿ, ಕರಕಸದಂತೆ ಹಲ್ಲು, ಕುರ್ಪಿಯಂತೆ ಉಗುರು, ಕುಂತ ಜನರನ್ನು ಗಾಳಿಪಟೆಯಂತೆ ಹಾರಾಡಿಸುತ್ತಾ ಬಿರುಗಾಳಿಯಂತೆ ಬೀಸುತ್ತಾ ಈ ಸಭಾಸ್ಥಾನಕ್ಕೆ ಬಂದು ಕುಳಿತವರು ತಾವುದಾರಿದೀರಾ ಮದನ ಕಂಠೀರಾ? ಸೇವಾಸ್ ಸೇವಕ ಆ ಹೇ ದೇವಾನ್ ಪುರಾದ್ರಿ ಬದು ಫಡಲ್ ಸೇವಕ ಆ ಹೇ ದೇವಾ ಅದ್ಭುತ ಪಟಕ್ಕೆ ಅಮಿತ್ರದವು. ಹೌದು ನೋಡ್ರಿ ರಾಜನೇ. ಸೇವಕ ಆ ಹೇ ರಾಜನೇ. ಸಪ್ತ ಸಮುದ್ರಗಳ ಬತ್ತಿ ಹೋದವು. ಹೌದು ನೋಡ್ರಿ ದೇವಾ. ಒಡಭಾಗ್ನಿ ಅಂತೆ ಓಂ ಕೃಷ್ಣ ಕಡಬೇಕು ಜೀವಗರ್ಧನಿಗೆ ಹೌದು ನೋಡ್ರಿ ದೇವಾ. ಸೇವಕ ಆ ಹೇ ರಾಜೇಂದ್ರ ಭೂಪತಿ. ಭಯಂಕರ ಓಂಕಾರ ಶಿವ. ಸೇವಕ ಆ ಹೇ ರಾಜನೇ. ಬಂದವ್ರು ದಾರು ಕೇಳುವ ಸಾರು ಆಯಾಡ್ರಿ ದೇವಾ. ಆ ಹೇ ರಾಜನೇ, ನಾನು ದಾರಂದ್ರೆ ಅಟ್ಟದ ಮೇಲೆ ನಿಂತು ಗಟ್ಟಿಸಿ ಮಾತೇಳುವಂತ ಸದ್ಗುಣ ಸಾರ್ಥಿ ಎನ್ನಗನ್ನವರು ದೇವ ದೈಪರ್ವಾವ.
ಎಲ್ಲ ಸಾರಥಿ ಹೇ ರಾಜೇಂದ್ರ ಭೂಪತಿ ಅಂದರೆ ಯಾರ್ರೀ ದೇವ ಸರ್ವ ಜಗತ್ತಕ್ಕೆ ಶ್ರೇಷ್ಠ ಮೆರೆಯುವ ಏಕ್! ಸಾರಥಿ ಹೇ ರಾಜನೇ ಮಿಕ್ಕಿ ಮೀರ ಶಕ್ತಿ ವ್ಯಕ್ತಿಯಿಂದ ಶಬಾಷ್ ಮೈ ಶಕ್ತಿ ಪಾಲ್ಪಕ್ಕವರಂ ಶಬಾಷ್ ಸಾರಥಿ ಹೇ ರಾಜೇಂದ್ರ ಭೂಪತಿ ಮಿಕ್ಕಿ ಉರಿದು ಹ ಮಿಕ್ಕಿ ಉಳಿಸೋದ ಮಣ್ಣು ಮುಕ್ಕಿಸಿವೆ ಹ ಸಾರಥಿ ಹೇ ರಾಜನೇ ಇದ್ದಕ್ಕೆ ಹ ಮುಕ್ಕಾಂತ ಪ್ರಕಟಕ್ಕೆ ಕಳೆಯುವ ಹ ಸಾರಥಿ ಹೇ ರಾಜೇಂದ್ರ ಭೂಪತಿ ರಕ್ತಕ್ಕೆ ಹ ತಗೊಂಡು ರಾಕ್ಷಸ ಅಜ್ಜವಾಗೋರು ನೋಡ್ರಿ ದೇವ ತಪಾಸೆಯಿಂದ ಗುರಿಯುವ ಹ ಸೆಕ್ಕು ರಕ್ತ ಬಿಡಿರೋದು ಹ ಎಡೆ ಕಾಳಿ ಬಿಡಿ ಆಗ್ಯಾಳ್ರಿ ರಾಜರೇ ರಕ್ತ ಬೀಜ ಮಹಾರಾಜನಾದರೆ ಬಹಳ ಒಳ್ಳೆಯದಾಯ್ತು ಕುಂತು ನಿಂತ ಜನರಿಗೆ ಆನಂದವಾಯಿತು. ಆ ತಮ್ಮ ಅಂದವಾದ ರಾಜ್ಯ ಮಂದಿರ ಬಿಟ್ಟು ನೆರೆದಿರುವ ಸಭಾ ಮಂಟಪಕ್ಕೆ ಬಂದ ತಾತ್ಪರ್ಯ ದೇವ ಜೈಪರ್ವಾವ ಹೇ ರಾಜೇಂದ್ರ ಭೂಪತಿ ಹೌದ್ರಿ ರಾಜರೇ ಹೇ ರಾಜೇಂದ್ರ ಭೂಪತಿ ಹ ಬಂದ್ರೆ ಬಹಳ ಒಳ್ಳೇದಾಯ್ತು ಮುಂದಿನ ಆಜ್ಞೆ ದೇವ ಜೈಪರ್ವಾವ ಅಲ್ಲೇ ತಮ್ಮೆಡವಾದಲ್ಲಿ ನಿಂತಿದ್ದಾರೆ ನೋಡ್ಕೊಳ್ಳರಿ 4 ಗಂಟೆ ಮಾತಾಡ್ಕೊಳ್ಳರಿ ಮತ್ತೆ ಆರ್ತನ ಮಾತಾಡ್ಬೇಡ್ರೆ ಸಂದೇಹವಿಲ್ಲದೆ ಎನ್ನ ಮುಂದೆ ಒಂದು ರಾಜ್ಯ ರಕ್ತ ಬೀದರೆ ಸರ್ವ ಸೈನ್ಯ ಬದ್ಧನಾಗಿ ಹೊತ್ತು ಹೋಗಿ ರಕ್ತ ಬೀದರೆ ಹಿಮ ಪರ್ವತಕ್ಕೆ ಹೋಗಿ ನಾರೇ ಮನೆಯವರ ಜೊತೆ ಯುದ್ಧವನ್ನು ಮಾಡಿ ನಿನ್ನ ಶಕ್ತಿಯ ಪೌರುಷವನ್ನು ತೋರಿಸಿ ಅವಳ ಜೊತೆ ಯುದ್ಧವನ್ನು ಮಾಡಿ ಧರ್ರನೆ ಎನ್ನಳಿಗೆ ಎಳೆದುಕೊಂಡು ಭಗವಂತವನಾಗು ಸೂರನೇ ಮಹಾಸೂರನೇ ಹೇ ಆಲಿಸು ದೇಯಂ ಚಕ್ರಮರ್ತಿಸಿ ಸಂತರಿದ್ದರೆ ರಕ್ತ ಬಿದ್ದನೆ ತಡಮಾಡದ ಹಿಮ ಪರ್ವತಕ್ಕೆ ರಥವನ್ನು ಹೊಡೆಯುವಂತವನಾಗು ಹೇ ರಾಜೇಂದ್ರ ಭೂಪತಿ ಅತಿ ತೀವ್ರದಿಂದ ಹಿಮಾಲಯ ಪರ್ವತಕ್ಕೆ ನಡ್ರಿ ದೇವ ಬಡಿವಾಡಿಯಲ್ಲ ಸಾರಥಿಯ ತಡಮಾಡದೆ ಬಡಿವಾಡಿಯಲ್ಲ ಸಾರಥಿಯ ತಡಮಾಡದೆ ಹೇ ರಾಜೇಂದ್ರ ಭೂಪತಿ ಅತಿ ತೀವ್ರ ನಡ್ರಿ ದೇವ ಹಿಮಾಲಯ ಪರ್ವತಕ್ಕೆ ತಡಮಾಡದ ಹರಿಯಾದೆ ರಥವ
ಹೇಳ್ರಿ ರಾಜರೇ. ಹ ಏ ರಾಜೇಂದ್ರ ಭೂಪತಿ ನಡ್ರಿ ದೇವ. ಹ ಏ ರಾಜನೇ, ನೀವೇ ಹಾಕೊಳ್ಳೋದ್ರಿ ರಥದೊಳಗೆ ನಾಯಕ ಹಾಕಲಿ. ಭ್ರಷ್ಟ ರಕ್ಕಸನ ಮಗಳು ಅಕ್ಕ ಭ್ರಷ್ಟ ಬಸವ ಭ್ರಷ್ಟ ಸುಖ ಸಾಮ್ರಾಜ್ಯ ಬಿಟ್ಟು ಅಕ್ಕ ರಕ್ಕಸನ ಮಗಳು ಈ ಕೂಳಿ ದೇವತೆ ಬ್ರಹ್ಮ ಕೇಳಿ ಅಕ್ಕ ಹಿಂದಿನ ಮಕ್ಕಳ ರಕ್ಕಸನೆ ಬೆಂಬಲವಾಗಿ ಬಾ ಅಕ್ಕ ನಮ್ಮ ದೊರೆಯುವ ಸುಂದರಿಯರು ನಡೆಸೇನು ಕರ್ಪುರನಾದ ಕಾಲ ರಕ್ಕಸನೆ ಇಂಥ ನಿಬ್ಬರದ ಕೊಬ್ಬಿನಿಂದ ನಿಷ್ಠುರವ ನುಡಿಗಳಂಬಿಡಗಳು ನನ್ನ ಹೊಳೆಯುವ ತ್ರಿಶೂಲಿನಿಂದ ತಿವಿದು ನಿನ್ನ ಕಾಲುಗಳ ಮೈಕೊಂಡು ಅಲಾ ಕುಳರಕ್ಕಸ. ಇದು ಅಲ್ಲದೆ ನನ್ನ ವಾಹನಾದ ಸಿಂಹರಾಜನಿಂದ ನಿನ್ನನ್ನು ಹರೆಗಡೆದು ಸರ್ರನೆ ಸೀಳಿ ತಂದು ಡರ್ರನೆಡೆಗೆ ಒಂದತ್ತು ಬಿಡಿಸುವೆನು. ಈ ಉತ್ತರ ಕಸಲೆ ಬಹು ಜಾಗ್ರತೆಯಿಂದ ಎನ್ನ ಗೂಢ ಯುದ್ಧಕ್ಕೆ ಸಿದ್ಧನಾಗು ಮೂಡ ಬಂದು ನಿನಗೆ ಕೇಳ. ಭ್ರಷ್ಟ ಮಗಳು ಅಕ್ಕ ರಕ್ಕಸ ನನ್ನ ಹೊಡಿದು ಅಕ್ಕ ಭ್ರಷ್ಟ ಮಗಳು ಹಾರಿಸುತ್ತ ಅಕ್ಕ ಮೂರ್ಖ ಅಲಾದವ ರಕ್ಕಸ ನಗರಕ್ಕೆ ಹೊಡೆಯನು ಅಕ್ಕ ನನ್ನ ಹೆಕ್ಕಳದ ನಗಾರಿ ರಕ್ಕಸನ ಮಗಳು ಭ್ರಷ್ಟ ಸೂರನೇ ಸ್ವಚ್ಛದಿಂದ ಒಬ್ಬಿ ಕೊಬ್ಬಿದ ನುಡಿಗಳಂಬಿಡಬಿಡು. ನಾನು ಯಾರೆಂಬುದು ಚೆನ್ನಾಗಿ ವಿಚಾರ ಮಾಡಿ ನೋಡು. ಮನ ಬಂದಂತೆ ಮಾತನಾಡುವೆ ಆ ಮೂಡ. ಈಗಿನ ವೇಳೆಯಲ್ಲಿ ನಿನ್ನ ಶಿರವಂ ಕಡೆದು ನನ್ನೊಡನೆ ಯುದ್ಧ ಮಾಡಿ ನೋಡಲೇ ಮೂಡ. ಬಾಮನ ದುನಿಜನೆ ರಕ್ಕಸನ ಮಗಳು ಅಕ್ಕ ನಿನ್ನಂತ ಅಂಶ ಎಷ್ಟು ಮಂದಿ ಬಂದರು ಅಕ್ಕ ಭ್ರಷ್ಟ ಹೇಗೆ ನಿನ್ನ ಶೋಭಿ ಹುಂದರಿಯಂ ಭ್ರಷ್ಟ ಓಂಕಾರ ಮಾಡಿಬಿಡಿ ಭ್ರಷ್ಟ ಮಗಳು ಎನ್ನ ಬಾವುದಲ್ಲಿ ಅಲ್ಲಿದೆ ಅಕ್ಕ ರಕ್ಕಸನ ಮಗಳು ಹೆಂಗಟ್ ಮಾತಾಡಿವೆಯಾ ಅಕ್ಕ ನಿನ್ನ ತಂಬೆಟ್ಟು ಬಿಡು ಭ್ರಷ್ಟನ ಮಗಳು ಸರಿಯಾಗಿ ನಮ್ಮ ಮನೆ ನಡೀತು ನಾರಿ ಅಸಲಿಗೆ ಬೈರಿ ಅಲಲ ಎಲಯ ಕೂಳ ರಕ್ಕಸನ ಮನೆ
ನಿನ್ನಂತ ಹುಲ್ಲುಗಾಲವನಿಗೆ ಹೆದರವನೇ ಹೇಗೆ ಈಗೋ ಎನ್ನ ರೋಷಾಗ್ನಿ ಒಳಗೆ ಉಗ್ಗಿಸುವ ಜ್ವಾಲಾಮುಖಿ ಅಗ್ನಿ ಉಕ್ಕೇರುವುದು ನನ್ನನ್ನು ಸೋಲಬೈತಾನೆ ಅಂತ ಪಳ್ಳನೆ ಒದರಿಸಿಬಿಡೋನು ಅಲಾ ಉತ್ತರ ಕಸರೇ ಎನ್ನೊಡನೆ ಯುದ್ಧ ಮಾಡಿ ನೋಡ ಬುದ್ಧಿ ಇಲ್ಲನೆ ಸ್ವಾಮರ ಬರುತ್ತನೆ ಹೇ ರಾಜೇಂದ್ರ ಭೂಪತಿ ಯುದ್ಧಕ್ಕೆ ಸಿದ್ಧನಾಗುವಂತಾನಾಗು ಜನತಾ 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 ಯುದ್ಧಕ್ಕೆ ಸಿದ್ಧನಾಗುವಂತಾನಾಗು ಅವಳ ಎಲ ಸಾರಥಿ ಓ ಹೇ ಮಹಾಜನನಿ ನಾನು ಹೊಡೆದ ಶಾಸ್ತ್ರದಿಂದ ಇವನ ರಕ್ತವು ಭೂಮಿಗೆ ಬೀಳಲಾಗಿ ಕೋಟ್ಯಾನು ಕೋಟಿ ರಕ್ಕಸರು ಹುಟ್ಟುವರಲ್ಲ ಹೌದೋಳಮ್ಮ ತಾಯಿ ಆ ಸಾರಥಿ ಆ ಹೇ ಮಹಾಜನನಿ ಹೀಗೆ ಯುದ್ಧ ಮಾಡುವುದರಿಂದ ಇವನ ಮರಣವಂತೂ ಕಾಣುವುದಿಲ್ಲ ಇವನಿಗೆ ಇದಕ್ಕೇನು ವಿಚಾರ ಮಾಡಲಿ ಬಾಣವನ್ನು ಹೇಗೆ ಹೊಡೆಯಲಿ ಹೌದೋಳಮ್ಮ ತಾಯಿ ಓ ಹೇ ರಾಜೇಂದ್ರ ಭೂಪತಿ ನೋಡ್ಲಕತ್ತೀನ್ರಿ ರಾಜರೇ ಆ ಹೇ ರಾಜೇಂದ್ರ ಭೂಪತಿ ರಕ್ತ ತಡಕ್ಕೆ ಹ ರಾಕ್ಷಸರ ಕಂಡು ಶಬಾಷ್ ಸಾಥಿ ಆ ಹೇ ರಾಜೇಂದ್ರ ಭೂಪತಿ ನೋಡು ಹೌದು ನೋಡ್ರಿ ರಾಜರೇ ಹ ಹ ಮತ್ತ ಆಗಳೇನೆ ಹೇಳೇನ್ರಿ ನೀವೇ ಹಾಕೊಳ್ಳೋರು ಅಂತ ತಿರುಗಿ ಮುರುಗಿ ನನ್ನ ಮ್ಯಾಗೆ ಬರ್ತಾನೆ ಹೇ ಪರತರವಾದ ಪರಬ್ರಹ್ಮತೆ ರಕ್ತ ಬೀಜನ ರಕ್ತ ಒಂದು ಹನಿವು ಕೂಡ ನನ್ನ ಭೂಮಿಗೆ ಬೀಳದಂತೆ ನಿನ್ನ ಜ್ವಾಲಾಮಾನವಾದ ಉರುನಾಲಿಗೆ ಅಂಚಾಚಿ ಈ ಯದಮನ ರಕ್ತವು ಸಂಹರಿಸಬೇಕು ಅಂದರೆ ರಕ್ತ ಬೀಜನ ಮರಣವನ್ನು ನಮ್ಮ ತಾಯಿ ಸೌಖ್ಯಪ್ರದಾಯಿ ಸಾರಥಿ ಆ ಹೇ ಮಾತಾಯಿ ಇವನ ಜೊತೆ ಯುದ್ಧ ಮಾಡುವುದು ಬಹಳ ಸರಳವಾಯ್ತಲ್ಲ ಹೌದು ನೋಡಮ್ಮ ಜನನಿ ಅಲ್ಲ ರಕ್ಕಸದ ಮನೆ ಎನ್ನ ಹುಕ್ಕುವ ಉಲ್ಲಾಸವು ಎಲ್ಲೆಡೆಗೆ ಹೋಯ್ತು ತಡ ಮಾಡದೆ ಯುದ್ಧ ಮಾಡಿ ನೋಡುವುದು ಉದ್ದೀನನೇ ಪವನ ದರ್ಶನೆ ಆ ಭ್ರಷ್ಟ ರಕ್ಕಸರೇ ತಡ ಮಾಡದೆ ಯುದ್ಧಕ್ಕೆ ಸಿದ್ಧನಾಗುವಂತವರಾಗು ಸೂರತ್ ಕೈತು ಓಂ ತತ್ತ ಜನತಿ ತತ್ತ ಜನತೋಂ ತತ್ತ ಜನತ ದಯಾತಿ ತತ್ತ ಜನತ ಓಂ ತತ್ತ ಜನತ ದೇಂ ತತ್ತ ಜನತ ರಕ್ಕಸರೇ ತಡ ಮಾಡದೆ ಯುದ್ಧಕ್ಕೆ ಸಿದ್ಧನಾಗುವಂತವರಾಗು ರಕ್ಕಸಗಳು
ಈ ಅದಮನು ವ್ಯರ್ಥವಾಗಿ ತನ್ನ ಪ್ರಾಣವನ್ನು ಕಳೆದುಕೊಂಡನಲ್ಲ. ಹೌದು ನೋಡಮ್ಮ ಜನನಿ. ಈ ಮಹೇಶ್ವರ ಕೂಡ ಕಾಡಿ ವ್ಯರ್ಥವಾಗಿ ತನ್ನ ಪ್ರಾಣವನ್ನು ಕಳೆದುಕೊಂಡನಲ್ಲ. ಹೌದು ನೋಡಮ್ಮ ಜನನಿ. ಆ ಸಾರಥಿ, ಆ ಹೇಮ್ಮ ತಾಯಿ, ಈ ಸುದ್ದಿಯನ್ನು ಆ ಮಂದ ಮಧ್ಯಾದ ಸುಮ್ಮನಿಗೆ ತಿಳಿಸುವಂತವನಾಗ ಸಾರಥಿ ಅತಿ ಜಾಗ್ರತೆ. ಹಾಗೇನಮ್ಮ ಜನನಿ. ಆ ಹೇ ರಾಜಾದಿರಾಜ ಸುಂಬಾಸೂರು ಮಹಾರಾಜರೇ ಕೇಳಿ, ನಿನ್ನಿನ ದಿವಸ ಈ ಹಿಮಾಲಯ ಪರ್ವತಕ್ಕೆ ಅಂಬಾ ಮಹೇಶ್ವರನಿದ್ದಕ್ಕವಾದ ರಕ್ತ ಬೀಜನು ಅಲ್ಲೇ ಮಡಿದು ಹೋದನು. ಇನ್ನು ಉಳಿದವರಿಗೆ ಇದ್ದಕ್ಕ ಬಾ ಅಂತ ಹೇಳಿದಾಳು ರಾಜ ರವಿಕೋಟ ತೇಜ. ಆ ಹೇ ರಾಜೇಂದ್ರ ಭೂಪತಿ, ನಮ್ಮ ವೀರಾದಿ ವೀರ ಪಟ್ಟಣ ಪ್ರಧಾನಿಯಾದ ನಿಶುಂಭಾಸುರ ಮಹಾರಾಜನನ್ನು ಅತಿ ಶಕ್ತಿಯಿಂದ ಕರೆಸುವಂತ ಸಾರಥಿ ಅತಿ ಕುಶಲ. ಹೇಳ್ರಿ ರಾಜ್ರೇ. ಶುಭವಾಗಲಿ ಹೇಳು ಹೇಳು ತಮ್ಮ ಮಹಾಸೂರನೇ. ಆ ಹೇ ಅಣ್ಣನಾದ ಸುಂಬಾಸುರ ದೈತ್ಯಂದರನೇ ಕೇಳು. ಚಾರದಿಂದ ಕರೆಸಿದ ಕಾರಣ ಏನಿರುವುದು? ನಿನ್ನ ಪುಣ್ಯ ಪರ್ವವ ತ್ರಿ ಜಗತ್ತಿಗೆ ಸುಂಬಾಸುರನೆಂದು ದೈತ್ಯನೆಂದು ಜೈ ಬೀರಿಯನ್ನು ಹೊಡಿಸು, ಜೈ ಕಾಳುವನ್ನು ಹಿಡಿಸು. ಅಲೋ ಎಲೈ ಭುಜಬಲ ಪಟ್ಟಣ ಪ್ರಧಾನ ಶುಂಭಾಸುರನೇ. ಹಿಮಾಚಲದವಳು ನಾರಿ ಎಂಬ ಪರದೇವ ಸ್ತ್ರೀ ಎಂಬಳು ಎಲ್ಲರನ್ನು ಯುದ್ಧಕ್ಕೆ ಕಳಿಸುವುದು ಮಹಾಪಟರು. ತಮ್ಮ ಚಂಡ ಮುಂಡ ರಕ್ತ ಬೀಜ ಮುಂತಾದ ಪಟುಪಟರು ಅವರ ಸ್ತ್ರೀ ಅವರ ದೃಷ್ಟಶಾಸ್ತ್ರಗಳಿಂದ ಒಂದು ಹಾಕಿಕೊಂಡು ಮೆರಿವಳು. ನೀವು ಅವರಿಗೆ ಹೋಗಿ ಪರಸ್ಪರ ಜೊತೆಗೆ ಅವರ ಜೊತೆ ಯುದ್ಧವನ್ನು ಮಾಡಿಕೊಂಡು ಬಂದು ತಮ್ಮ ಅವಳಿಗೆ ನನ್ನ ಮದುವೆ ಆಗಬೇಕಂಬ ಇಷ್ಟ ಇರ್ಬೋದು. ನನ್ನ ಮಲ್ಲಿಗೆ ಎಳೆದುಕೊಂಡು ಬರುವಂತ ತಮ್ಮ ಅಗ್ರಜನದ ಸುಂಬಾಸುರ ದೈತ್ಯಂದರನೇ ಕೇಳು. ಸುದ್ದಿ ನನ್ನ ಮುಂದೆ ಹೇಳುವೆಯ? ವೇಳೆವಲ್ಲಿ ಹೇಳುವೆ ಕೊಟ್ಟು ತ್ರಿ ಜಗತ್ತಿಗೆ ಗಿರ್ರನೆ ಬೋರ್ಗರಿಸುವಂತೆ ಓಲ ಕಲ್ಲೋಲ ಮಾಡುವೆನು. ಸೊಕ್ಕಿನಿಂದ ಮರಿವ ಈ ನಾರಿ ಮೇನೇಳೊಬ್ಬಳು ದಂಡವನ್ನು ತುಂಡು ತುಂಡು ಮಾಡಿ ಅವಳ ಸೆರೆ ಚಂಡಾಡುವೆನು. ಉಂಡ ಪ್ರಚಂಡ ಜೈವಿರ ನೋಡಿಕೊಂಡು ಜೈ ಕಾಳು ನಡೆದು ತಮ್ಮ ನಿನಗೆ ವೀಣೆಯನ್ನು ಕೊಡುವೆನು ಅತಿ ಶೀಘ್ರದಿಂದ. ಹಿಮ ಪರ್ವತಕ್ಕೆ ತಮ್ಮ ಹೊಡೆಯುವಂತ ತಮ್ಮ ಇದು ನಿನಗೆ. ಓ ಹೇ ರಾಜೇಂದ್ರ ಭೂಪತಿ, ಪರ್ವತಕ್ಕೆ ರಥ ವಂಶೋಟ ಮಾಡುವಂತ
ರಾಜೇಂದ್ರ ಭೂಪತಿ ಸಿಂಗರದಿಂದ ಸಿದ್ಧರಾಗಂತಾಳು. ಯಾಕ ರಥ ಇಲ್ಲಿಗೆಲ್ಲ ರಥವನ್ನೆಲ್ಲ ನಿಲ್ಲಿಸುವಂತ ಸಾರಥಿ ರಸ್ತೆದ ಕಸನೆ ಬಗಳು ಆದಿ ಜಾಗೃತಿ ಸಿದ್ಧನಾಗುವುದು ನಾವು ಸಾರಥಿ ಜನನಿ ಈ ದೃಷ್ಟ ನಿಶುಂಭನಿಗೆ ಶ್ರೇಷ್ಠತನವಾದ ಮರಣವನ್ನು ವಿಧಿಸಿದರು. ಹೌದು ನಮ್ಮ ತಾಯಿ ಸಾರಥಿ ಜನನಿ ಇವನ ಶಿರವಂ ಕಡಿದು ಶಾಕಿನಿಯ ಡಾಕಿನಿಯರಿಗೆ ಉಣಬಡಿಸುವಂತವನಾಗು. ಹಾಗೇಲಮ್ಮ ತಾಯಿ ಸಾರಥಿ ತಾಯಿ ಈ ಸುದ್ದಿಯನ್ನು ಆ ಹುಚ್ಚ ಸುಮ್ಮನಿಗೆ ತಿಳಿಸುವಂತವನಾಗು. ಹಾಗೇಲಮ್ಮ ಜನನಿ ಸಾರಥಿ ಜಾಗ್ರತೆ. ಹಾಗೇಲಮ್ಮ ಜನನಿ ನೋಡ್ರಿ ಗೋಧಿಗೆ ನೀರು ಬಿಟ್ಟು ಬಂದು ಮಕ್ಕೊಂಡಂಗ ಆಗ್ಯದಾವ. ಒಂದರ ಒಂದು ಹನುಮಂತ ಕಾಸಪ್ಪ ಮಾತು ಸುಂಬಾಸುರ ಮಹಾರಾಜರೇ ಕೇಳಿ, ನಿನ್ನಿನ ದಿವಸದಲ್ಲಿ ಹಿಮಾಲಯ ಪರ್ವತಕ್ಕೆ ಅಂಬಾ ಮಹೇಶ್ವರುడు ಇದ್ದಕ್ಕಾದ ಪಟ್ಟದ ಪ್ರಧಾನಿಯಾದಂತ ನಿಸುಂಬಾಸುರ ಮಹಾರಾಜನು ಅಲ್ಲೇ ಮರಗಯ. ಇನ್ನು ಉಳಿದವರಿಗೆ ಇದ್ದಕ್ಕೆ ಬಾ ಅಂತ ಹೇಳಿದಾಳೆ ರಾಜ್ಯ ರವಿಕೋಟಿ ತೇಜ. ತಮ್ಮ ಜಾರಿಯಿಂದ ನೀನು ಮಡದಿ ಹೋದೆ. ನಾನು ಎತ್ತ ಹೋಗಲಿ ಏರನ್ನು ಹುಡುಕಲಿ. ಅಯ್ಯೋ ಶಿವ ಶಿವ ಶಂಕರ, ಎಲ್ಲಿರುವನು ಸಾರಥಿ ಅತಿ ಜಾಗ್ರತೆಯಿಂದ ತೋರಿಸಿ ಬಂದವನ. ಅತಿ ತೀವ್ರವಾಗಿ ನಡ್ರಿ ದೇವ. ಅಯ್ಯಾನೆ ಸೋಂಬಾನೆ ಯಥ ಬೋಲೆಯ. ಅಯ್ಯೋ ಸೋಂಬಾನೆ ಯಥ ಬೋಲೆಯ. ಸತ್ತವಂದ್ರ ನಾಯಕಿರಪ್ಪ ಇದ್ದವ ಮಾಡ್ತಾನೆ. ಮಾರಿ ಗಳೋ
ವರದೇವಿ ಅಯ್ಯೋ ನೀ ಸುಮ್ಮನೆ ಅತ್ತ ಬೋರೆಯ ಅಯ್ಯೋ ಸುಮ್ಮನೆ ಅತ್ತ ಬೋರೆಯ ವರದೇವಿಯನ್ನು ಮಾರಿ ವೇದಳೋ ಅಯ್ಯೋನೇ ಸಾನೆ ಯತ್ತ ಬೋರೆಯ ವರದೇವಿಯನ್ನು ಮಾರೆ ಕೇಳಲು ಇಂದ್ರನ ಸಂಪತ್ತು ಇದು ಯಾರಿಗೆ ಬೇಕು ಇಂದ್ರನ ಇಂದ್ರನ ಸಂಪತ್ತ ಇದು ಯಾರಿಗೆ ಬೇಕು ಇಂದ್ರನ ಇದು ಯಾರಿಗೆ ಬೇಕು ಉಣತಿನ ತಮ್ಮನ ಬಿಟ್ಟು ರಾಜ ಭೋಗಿಸಲೇ ಇಂದ್ರನ ಇಂದ್ರನ ಉಣತೆನ ತಮ್ಮನ ಬಂದು ಸಾಲೆ ಇಂದ್ರನ ಸಂಪತ್ತು ಇದು ಯಾರಿಗೆ ಬೇಕು ಇಂದ್ರನ ಸಂಪತ್ತು ಇದು ಯಾರಿಗೆ ಬೇಕು ಉಣತಿನ ತಮ್ಮನ ಬಿಟ್ಟು ಅಜ್ಜ ಭೋಗಿಸಲೇ ಐಶ್ವರ್ಯ ತೆಗೆದುಕೊಂಡು ನಾನೇನು ಮಾಡಲಿ ಫಲ ಪೂಜೆ ಹೋಗುತ್ತಾ ಇದು ಯಾರಿಗೆ ಬೇಕು ಉಣತೆನ ತಮ್ಮ ರಾಜ ಭೋಗಿಸಲೇ ದೇಶಗವಾದ ವಾಸುಳ್ಳ ಶತಪುರ ದೇಶಗ ದೇಶಗವಾದ ವಾಸುಳ್ಳ ಶತಪುರ ಈಶ ಈಶ ಸೋಮೇಶನು ಮೆತ್ತಾಲಿಲ್ಲೋ ದೇಶಗದಿಗ ವಾಸು ಭಾಳ ಪುಣ್ಯ ಮಾಡೇ ಸತ್ತಾರ ತಗೋರಿ ಅವ್ರೇನು ಚಿಂತೆ ಮಾಡಬೇಡ್ರಿ.